ಸ್ನೇಹಿತರೆ, ದೇಶದ ಆಡಳಿತಾರೂಢ ಬಿಜೆಪಿಯ ಇಂಟರ್ನಲ್ ಪಾಲಿಟಿಕ್ಸ್ ಅನ್ಪ್ರಿಡಿಕ್ಟಬಲ್, ಎಸ್ಪೆಷಲಿ ಮೋದಿ ಮತ್ತು ಅಮಿತ್ ಶಾ ಅವರ ಪೀರಿಯಡ್ನಲ್ಲಿ ಮಾಧ್ಯಮಗಳು ಯಾವುದೋ ಹೆಸರುಗಳನ್ನ ಪಟ್ಟಿಯನ್ನು ಹಿಡ್ಕೊಂಡು ಇದಾ ಅಂತ ಗೆಸ್ ಮಾಡ್ತಿರೋ ಟೈಮ್ನಲ್ಲಿ ಒಳಗೆ ಇನ್ನೊಂದೇನೋ ಆಗಿರುತ್ತೆ. ಅಂತಹದ್ದೇ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಬಿಜೆಪಿಯ ಲೀಡರ್ಶಿಪ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ. ಕಳೆದ 2 ವರ್ಷಗಳಿಂದ ನಡ್ಡಾ ಅವಧಿ ಮುಗಿದಿದೆ. ನೆಕ್ಸ್ಟ್ ಬಿಜೆಪಿ ಪ್ರೆಸಿಡೆಂಟ್ ಯಾರು ಅನ್ನೋ ಕುತೂಹಲ ಇತ್ತು. ವಿನೋದ್ ತಾವ್ಡೆ, ದೇವೇಂದ್ರ ಫಡ್ನವೀಸ್, ಕಡೆಗೆ ಅಣ್ಣಾಮಲೈ ಅವರ ಹೆಸರುಗಳು ಕೂಡ ಓಡಾಡಿದ್ವು. ಅಮಿತ್ ಶಾ ಅವರು ಕೂಡ ಅಣ್ಣಾಮಲೈ ಅವರಿಗೆ ಸೆಂಟ್ರಲ್ ಜವಾಬ್ದಾರಿ ಕೊಡ್ತೀನಿ, ದಕ್ಷಿಣದಿಂದ ಒಬ್ರು ಲೀಡರ್ ಆಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಯಾವ ಲೀಡರು ಯಾವ ಪೊಸಿಷನ್ಗೆ ಅದೆಲ್ಲ ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ಯಾರು ಊಹೆ ಮಾಡದ ರೀತಿಯಲ್ಲಿ ಬಿಜೆಪಿಯ ವರ್ಕಿಂಗ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಬಿಹಾರದ ಮಿನಿಸ್ಟರ್, ಬಿಜೆಪಿಯ ಯುವ ನಾಯಕ 45 ವರ್ಷದ ನಿತಿನ್ ನಬೀನ್ರಿಗೆ ಪಕ್ಷ ಜವಾಬ್ದಾರಿಯನ್ನ ಕೊಟ್ಟಿದೆ. ಪ್ರೆಸಿಡೆಂಟ್ ಇವಾಗಲೇ ಮಾಡಿಲ್ಲ, ವರ್ಕಿಂಗ್ ಪ್ರೆಸಿಡೆಂಟ್, ಕಾರ್ಯಾಧ್ಯಕ್ಷ ಅಂತ ಮಾಡಿದ್ದಾರೆ. ನಡ್ಡಾ ಅವರು ಕೂಡ ಈ ಹಿಂದೆ ಕಾರ್ಯಾಧ್ಯಕ್ಷರಾಗಿದ್ದು 7 ತಿಂಗಳು ಕಾರ್ಯಾಧ್ಯಕ್ಷರಾಗಿ ಆಮೇಲೆ ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು. ಡಿ.ಕೆ. ಶಿವಕುಮಾರ್ ಕೂಡ ಹಿಂದೆಯಲ್ಲಿ ಕಾರ್ಯಾಧ್ಯಕ್ಷರಾಗಿದ್ರು, ಆಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ಆದ್ರು. ಸೊ ನೆಕ್ಸ್ಟ್ ಇವ್ರನ್ನೇ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಂತ ಇವಾಗಲೇ ಹೇಳಕ್ಕಾಗಲ್ಲ ಅವರೇ ಆಗ್ಬಿಡ್ತಾರೆ ಅಂತ, ಆದ್ರೆ ಬಹುತೇಕ ಖಚಿತ ಅಂತ ನಾವು ಹೇಳ್ಕೋಬಹುದು. ಹಾಗಾದ್ರೆ ನಿತಿನ್ ನೇಮಕಾತಿ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ಯಾರಿದು ನಿತಿನ್ ನಬೀನ್? ಇಷ್ಟು ಚಿಕ್ಕ ವಯಸ್ಸಿಗೆ 45 ತುಂಬಾ ಚಿಕ್ಕದೇ ರಾಜಕೀಯದ ಮಟ್ಟಿಗೆ. ಚಿಕ್ಕ ವಯಸ್ಸು ಅಂದ ತಕ್ಷಣ ಇನ್ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಆಲ್ರೆಡಿ 5 ಟೈಮ್ಸ್ MLA ಅವರು 45ನೇ ವಯಸ್ಸಿಗೆನೆ, ಅಂದ್ರೆ 25-26 ವರ್ಷಕ್ಕೆಲ್ಲ ಅವರು MLA ಆಗ್ಲಿಕ್ಕೆ ಶುರುವಾಗಿದ್ದಾರೆ. ಹೀಗಿರುವಾಗ ಬಿಜೆಪಿಯನ್ನು ದೊಡ್ಡ ಪಕ್ಷದ ಜವಾಬ್ದಾರಿಯನ್ನ ಕೊಟ್ಟು ಹೈಕಮಾಂಡ್ ಏನ್ ಲೆಕ್ಕಾಚಾರ ಹಾಕಿದೆ ಎಲ್ಲವನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ನೀವು ಕೂಡ ಸೇರ್ಬೋದು. ಹಾಗೆ 7 ಸೈನ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಸಕ್ತರು ಕಾಲ್ ಮಾಡಿ. ಈ ಹೊಸ ಕಾರ್ಯಾಧ್ಯಕ್ಷರು ನಿತಿನ್ ನಬೀನ್ ಬಗ್ಗೆ ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಕಾರ್ಯಾಧ್ಯಕ್ಷ ಹುದ್ದೆ ಅದರ ಪ್ರಾಮುಖ್ಯತೆ ಏನು ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಬಿಜೆಪಿ ಇವತ್ತು ಈ ಮಟ್ಟಕ್ಕೆ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ 21 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೇರ ಅಥವಾ ಅಲಯನ್ಸ್ ಮೂಲಕ ಅಧಿಕಾರದಲ್ಲಿ ಇರುವಂತ ಪಾರ್ಟಿ. ಕಳೆದ 11.5 ವರ್ಷಗಳಿಂದ ಬಿಜೆಪಿ ದೇಶದ ಪಾಲಿಟಿಕ್ಸ್ ಅನ್ನ ಕಂಟ್ರೋಲ್ ಮಾಡ್ತಿದೆ, ದೇಶದಲ್ಲಿ ಅಧಿಕಾರದಲ್ಲಿದೆ. ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಯ ಟಾಪ್ 1 and 2 ಲೀಡರ್ಸ್, ಅಥವಾ ಬಿಜೆಪಿಯ ಟಾಪ್ 5 ಲೀಡರ್ಸ್ ಅಂತ ಹೇಳ್ಬೋದು. 1, 2, 3, 4 ಎಲ್ಲ ಮೋದಿ ಆದ್ರೆ 5th ಇಂದ ಅಮಿತ್ ಶಾ, ಆತರ ನೀವು ಕೌಂಟ್ ಕೂಡ ಮಾಡಬಹುದು. ಆದ್ರೂ ಪಕ್ಷ ಸಂಘಟನೆ ಮತ್ತು ಪಕ್ಷದ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆ ತುಂಬಾನೇ ಮುಖ್ಯ. ಇಂಥ ಸ್ಥಾನಕ್ಕೆ ನಬೀನ್ ಆಯ್ಕೆಯಾಗಿದ್ದಾರೆ. ಬಿಜೆಪಿಯವ್ರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಘೋಷಣೆ ಮಾಡಿದೆ. ಹಾಗೆ ನೋಡಿದ್ರೆ ಇವರೇನು ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷ ಆಗಿಲ್ಲ, ವರ್ಕಿಂಗ್ ಪ್ರೆಸಿಡೆಂಟ್. ಬಿಜೆಪಿ ಎಲ್ಲ ಆಗು ಹೋಗುಗಳನ್ನ ಇವರೇ ಮ್ಯಾನೇಜ್ ಮಾಡ್ತಾರೆ. ಸಿಂಪಲ್ ಆಗಿ ವರ್ಕಿಂಗ್ ಪ್ರೆಸಿಡೆಂಟ್ ಒಂಥರ ಇಂಟರ್ನ್ಶಿಪ್ ಇದ್ದ ಹಾಗೆ ಪ್ರೆಸಿಡೆಂಟ್ ಆಗೋದಕ್ಕೆ. ಈ ಹಿಂದೆ ಇದೇ ರೀತಿ ಅಮಿತ್ ಶಾ ಅಧ್ಯಕ್ಷರಾಗಿದ್ದಾಗ JP ನಡ್ಡಾ 7 ತಿಂಗಳು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಆಮೇಲೆ ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು. ಆಮೇಲೆ ಅಮಿತ್ ಶಾ ದೇಶದ ಗೃಹ ಮಂತ್ರಿಯಾಗಿ ಕಂಟಿನ್ಯೂಸ್ಲಿ ಆ ಪೊಸಿಷನ್ ಅಲ್ಲಿ ಈಗ ಇರೋದು. ಆದ್ರೆ ಈಗ ನಡ್ಡಾ ಬಿಜೆಪಿಯಲ್ಲಿ 1 ಪರ್ಸನ್ 1 ಪೊಸಿಷನ್ ಅನ್ನೋ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಡ್ಡಾ ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಹೌದು, ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ JP ನಡ್ಡಾ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯಿಂದ ರಿಲೀವ್ ಮಾಡೋದಂತೂ ಗ್ಯಾರಂಟಿ. ಹಾಗಾಗಿ ವರ್ಕಿಂಗ್ ಪ್ರೆಸಿಡೆಂಟ್ ಇಂದ ನಿತಿನ್ ನಬೀನ್ ಅವರೇ ನೆಕ್ಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಹೈ ಕಾಣಿಸ್ತಾ ಇದೆ ಈ ಹಿಂದಿನ ಲೆಕ್ಕಾಚಾರಗಳನ್ನೆಲ್ಲ ನೋಡಿದಾಗ. ಅಗೇನ್ ಹೇಳ್ತಾ ಇದೀವಿ, 100% ಗ್ಯಾರಂಟಿ ಇವರೇ ಆಗ್ಬಿಡ್ತಾರೆ ಅಂತಲ್ಲ. ಇವ್ರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿನೇ ಇಟ್ಬಿಟ್ಟು ಬೇರೆಯವ್ರನ್ನ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಇವ್ರ ತಲೆ ಹಿಂಗೋಡುತ್ತಂತ ಯಾರು ಗೆಸ್ ಮಾಡಕ್ ಆಗಲ್ಲ. ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಅಥವಾ ಬಹುತೇಕ ಸಾಧ್ಯ ಈ ರೀತಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ನಿತಿನ್ ನಬೀನ್ ತುಂಬಾ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಒಂಥರ ಡಾರ್ಕ್ ಹಾರ್ಸ್, ಯಾಕಂದ್ರೆ ಇವರ ಹೆಸರನ್ನ ನೀವು ಯಾವತ್ತೂ ಕೇಳಿರೋಕೆ ಚಾನ್ಸೂ ಇಲ್ಲ. ಬಿಹಾರ ಪಾಲಿಟಿಕ್ಸ್ ಕ್ಲೋಸ್ಲಿ ನೋಡಿಲ್ಲ ಅಂತ ಹೇಳಿದ್ರೆ, ದೊಡ್ಡ ಕಾಂಟ್ರವರ್ಸಿ ಇಲ್ಲ, ದೊಡ್ಡ ಸಚಿವ ಸ್ಥಾನ ಇಲ್ಲ, ಪಕ್ಷದಲ್ಲಿ ನಿರ್ಣಾಯಕ ಪಾತ್ರ ಯಾವುದೂ ಇರಲಿಲ್ಲ. ಬಿಹಾರ ಚುನಾವಣೆ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ಮಾತ್ರ ಅವ್ರ ಹೆಸರು ಕೇಳಿರೋ ಚಾನ್ಸಸ್. ಯಾಕಂದ್ರೆ ನಿತಿನ್ ಬಿಹಾರದ ಪಾಟ್ನಾದವರು. ನಿತಿನ್ರ ತಂದೆ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘ ಮತ್ತು ಬಿಜೆಪಿಯ ಹಿರಿಯ ನಾಯಕರಾಗಿದ್ರು. ಬಿಹಾರದಲ್ಲಿ ಬಿಜೆಪಿ ಕಟ್ಟುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. 2006ರಲ್ಲಿ ಇವರ ತಂದೆ ತೀರ್ಕೊಂಡ್ರು. ಆಗ ನಿತಿನ್ ನಬೀನ್ರಿಗೆ ಕೇವಲ 26 ವರ್ಷ ವಯಸ್ಸು. ತಂದೆ ಸಾವಿನ ನಂತರ ತೆರವಾದ ಬಂಕಿಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಿತು. ಬಿಜೆಪಿ ಟಿಕೆಟ್ ಕೊಟ್ಟು ಇವರನ್ನ ಕಣಕ್ಕಿಳಿಸಿತು. 26ನೇ ವಯಸ್ಸಿಗೆ ಅವರು ಶಾಸಕರಾಗಿ ಆಯ್ಕೆಯಾದರು. ಅಲ್ಲಿಂದ ಇಲ್ಲಿವರೆಗೆ ಸೋಲನ್ನೇ ಕಂಡಿಲ್ಲ. 5 ಬಾರಿ MLA ಆಗಿದ್ದಾರೆ. ಬರೀ ಶಾಸಕ ಅಷ್ಟೇ ಅಲ್ಲ, ಸಂಘಟನೆಯಲ್ಲೂ ಪಳಗಿರೋ ವ್ಯಕ್ತಿ. ಕಾಲೇಜ್ ದಿನಗಳಲ್ಲಿ ABVP ಮೂಲಕ ಸಕ್ರಿಯರಾಗಿದ್ರು. ಆಮೇಲೆ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಅಂದ್ರೆ ತೇಜಸ್ವಿ ಸೂರ್ಯ ಅವರಿದಾರಲ್ಲ, ಅವರ ಟೀಮ್ ನಲ್ಲಿ ಮುಂಚೂಣಿ ಮುಖವಾಗಿ ಕೆಲಸ ಮಾಡಿದ್ರು. ಇಲ್ಲಿನ ಫ್ಯಾಕ್ಟ್ ಏನಂದ್ರೆ, ಬಿಜೆಪಿನಲ್ಲಿ ಯುವ ಮೋರ್ಚಾದಲ್ಲಿ ABVPಯಲ್ಲಿ ನೆಕ್ಸ್ಟ್ ಲೀಡರ್ಸ್ ಅನ್ನ ಡೆವಲಪ್ ಮಾಡಲಾಗುತ್ತೆ. ಉದಾಹರಣೆಗೆ JP ನಡ್ಡಾ ಅವರು, ರಾಜನಾಥ್ ಸಿಂಗ್ ಅವರು, ಉಮಾ ಭಾರತಿ, ಧರ್ಮೇಂದ್ರ ಪ್ರಧಾನ್ ಇವರೆಲ್ಲ ಬಿಜೆಪಿ ಯುವ ಘಟಕದಿಂದಲೇ ರಾಷ್ಟ್ರೀಯ ರಾಜಕಾರಣದಲ್ಲಿ ಆಮೇಲೆ ಮೇಲಕ್ಕೆ ಹೋದವರು. ನಿತಿನ್ ಕೂಡ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ್ರು. ನಂತರ ಬಿಹಾರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆದರು. ನಿತೀಶ್ ಕುಮಾರ್ ಸಂಪುಟದಲ್ಲಿ ನಗರಾಭಿವೃದ್ಧಿ,
IT ಸಚಿವರಾಗಿ ಕೆಲಸ ಮಾಡಿದ್ರು. ಆದರೆ ಅವರು ಶಾಸಕರಾಗಿದ್ರು, ಮಂತ್ರಿಯಾಗಿದ್ರು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಪಟ್ಟ ಸಿಕ್ಕಿಲ್ಲ. ಈಗ ಈ ಪಟ್ಟ ಸಿಗೋಕೆ ಅವರು ಮಾಡಿದ ಆ 2 ಮಿರಾಕಲ್ಗಳೇ ಕಾರಣ. ಛತ್ತೀಸ್ಗಢ, ಒಡಿಶಾ ಗೇಮ್ ಚೇಂಜರ್. ರಾಜಕೀಯದಲ್ಲಿ ರಿಸಲ್ಟ್ ಮಾತ್ರ ಮಾತಾಡುತ್ತೆ ಅಂತಾರಲ್ಲ, ಆ ರೀತಿ ನಿತಿನ್ ನಬೀನ್ ಮೋದಿ ಶಾ ಕಣ್ಣಿಗೆ ಬಿದ್ದಿದ್ದವರ ಎಲೆಕ್ಷನ್ ಮ್ಯಾನೇಜ್ಮೆಂಟ್ನಿಂದ. 2023ರಲ್ಲಿ ಛತ್ತೀಸ್ಗಢದಲ್ಲಿ ವಿಧಾನಸಭಾ ಚುನಾವಣೆ ನಡೀತು. ಆಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಭೂಪೇಶ್ ಬಘೇಲ್ CM ಆಗಿದ್ರು. ಮೀಡಿಯಾಗಳು, ಸರ್ವೆಗಳು ಎಲ್ಲರೂ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು. ಬಿಜೆಪಿ ಗೆಲ್ಲೋದು ಕಷ್ಟ ಅನ್ನೋ ವಾತಾವರಣ ಇತ್ತು. ಆ ಟೈಮ್ನಲ್ಲಿ ಬಿಜೆಪಿ ಹೈಕಮಾಂಡ್ ಛತ್ತೀಸ್ಗಢದ ಉಸ್ತುವಾರಿಯಾಗಿ ನಿತಿನ್ ನಬೀನ್ರನ್ನ ನೇಮಕ ಮಾಡ್ತು. ನಿತಿನ್ ನಬೀನ್ ಅವರು ಛತ್ತೀಸ್ಗಢಕ್ಕೆ ಹೋಗಿ ಅಲ್ಲಿನ ಲೋಕಲ್ ಲೀಡರ್ಗಳೊಂದಿಗೆ ಕೂತು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಆಟವನ್ನು ಉಲ್ಟಾ ಮಾಡಿದ್ರು. ಯಾರು ಗೆಲ್ಲೋದೇ ಇಲ್ಲ ಅಂದಿದ್ರು. ಅಲ್ಲಿ ಬಿಜೆಪಿ ಬರೋಬ್ಬರಿ 54 ಸೀಟ್ ಗೆದ್ದು ಅಧಿಕಾರ ಹಿಡಿತು. ಆವಾಗ ನಿತಿನ್ರನ್ನ ದಿಲ್ಲಿ ನಾಯಕರು ಗುರುತಿಸಿದ್ರು. ಅದು ಒಂದೇ ಅಲ್ಲ, ಮುಂದಿನ ಟಾಸ್ಕ್ ಒಡಿಶಾ. ಅಲ್ಲಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಕಳೆದ 24 ವರ್ಷಗಳಿಂದ ಅಲುಗಾಡಿಸೋಕೆ ಆಗದ ಆಳದ ಮರವಾಗಿ ನಿಂತ್ಕೊಂಡಿತ್ತು. ಅಲ್ಲಿಗೂ ನಿತಿನ್ ನಬೀನ್ರನ್ನ ಕಳಿಸಲಾಯಿತು. 2024ರ ಎಲೆಕ್ಷನ್ನಲ್ಲಿ ಒಡಿಶಾದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ ನವೀನ್ ಪಟ್ನಾಯಕ್ ಅವರ ಸಾಮ್ರಾಜ್ಯವನ್ನು ಉರುಳಿಸಿ ಮೊದಲ ಬಾರಿಗೆ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಿತು. ಈ 2 ಗೆಲುವುಗಳ ಹಿಂದೆ ಇದ್ದ ಸೈಲೆಂಟ್ ಟಾಸ್ಕ್ ಮಾಸ್ಟರ್ ಇದೇ ನಿತಿನ್ ನಬೀನ್. ಇವರು ಯಾವಾಗಲೂ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾರೆ. ಹೈ ಡ್ರಾಮಾ ಇಲ್ಲ, ಮೀಡಿಯಾ ಮುಂದೆ ಆರ್ಭಟ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಕೆಲಸ ಮಾಡೋದು, ರಿಸಲ್ಟ್ ಕೊಡೋದು. ಇದೇ ಮೋದಿ ಮತ್ತು ಅಮಿತ್ ಶಾಗೆ ಇಷ್ಟ ಆಯಿತು. ಹೀಗಾಗಿ ಈಗ ಇಡೀ ದೇಶದ ಸಂಘಟನೆ ಜವಾಬ್ದಾರಿಯನ್ನ ಹೈಕಮಾಂಡ್ ನಿತಿನ್ ಹೆಗಲಿಗೆ ಹಾಕಿದೆ. ನಿತಿನ್ ಆಯ್ಕೆ ಹಿಂದಿನ ಲೆಕ್ಕಾಚಾರ ಏನು? ಈಗ ಪ್ರಮುಖ ಪ್ರಶ್ನೆ ಬರೋದು, ಬಿಜೆಪಿಯಲ್ಲಿ ಹಲವಾರು ಹಿರಿಯ ಘಟಾನುಘಟಿಗಳಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಅನುಭವಿಗಳಿದ್ದಾರೆ. ಫಡ್ನವೀಸ್, ಅನುರಾಗ್ ಠಾಕೂರ್ ರೀತಿಯ ಯುವ ಫೇಸಸ್ ಇದ್ದಾರೆ. ಆದರೂ ಕೇವಲ 45 ವರ್ಷದ ಈ ಯುವಕನಿಗೆ ಪಟ್ಟ ಯಾಕೆ ಅಂತ ಇದರ ಹಿಂದೆ ಪ್ರಮುಖ ಲೆಕ್ಕಾಚಾರಗಳಿವೆ. ಬಿಜೆಪಿ ಯಾವಾಗಲೂ ಕೂಡ ನೆಕ್ಸ್ಟ್ 10-20 ಇಯರ್ಸ್ದು ಪ್ಲಾನ್ ಮಾಡುತ್ತೆ. ಮೋದಿ ಶಾ ಯುಗದ ನಂತರ ಪಕ್ಷವನ್ನು ಯಾರು ಮುನ್ನಡೆಸಬೇಕು ಅನ್ನೋ ಪ್ರಶ್ನೆಗೆ ಈಗ ಆಲ್ರೆಡಿ ತಯಾರಿ ನಡೀತಾ ಇದೆ. 75 ದಾಟಿದವರು ಮಾರ್ಗದರ್ಶಕ ಮಂಡಳಿ ಅನ್ನೋದು ಬಿಜೆಪಿಯ ಅಲಿಖಿತ ನಿಯಮ. ಮೋದಿಗೆ ಅನ್ವಯ ಆಗದೆ ಇರ್ಬೋದು, ಅಮಿತ್ ಶಾಗ್ ಅನ್ವಯ ಆಗದೆ ಇರ್ಬೋದು, ಹೆಚ್ಚಿನವರಿಗೆ ಅನ್ವಯ ಮಾಡ್ತಾರೆ ಇದನ್ನು. ಹೀಗಾಗಿ ಮುಂದಿನ 25 ವರ್ಷ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಹೋಗಬಲ್ಲಂತಹ ಎನರ್ಜಿ ಇರೋ ಯಂಗ್ ಲೀಡರ್ಸ್ ಬೇಕು. ಮುಂದಿನ 25 ವರ್ಷ ನಿತಿನ್ ನಬೀನ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೂರಿಸ್ತಾರೆ ಅಂತೆಲ್ಲ ಹಾಗೆಲ್ಲ ಮಾಡೋದಿಲ್ಲ. ಆದರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತರ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅವರು ಏನಾದರೂ ಇಂಪಾರ್ಟೆಂಟ್ ಲೀಡರ್ ಬಿಜೆಪಿಲಿ ಆಗಲೇಬೇಕು. ಈಗ ನೋಡಿ, ಅಮಿತ್ ಶಾ ಎಲ್ಲಿದ್ದಾರೆ ನೋಡಿ, ಈಗ ಗಡ್ಕರಿ ಎಲ್ಲಿದ್ದಾರೆ ನೋಡಿ, ನಡ್ಡಾ ಎಲ್ಲಿದ್ದಾರೆ ನೋಡಿ. ಆ ರೀತಿ ಪ್ರೊಫೈಲ್ ಬಿಲ್ಡ್ ಮಾಡಬೇಕು. ಆ ಸ್ಟೇಟು ಮತ್ತು ಒಂದು ಇಡೀ ದೇಶಕ್ಕೆ ಅಲ್ಲಿಂದ ಒಂದು ಮೆಸೇಜ್ ಪಾಸ್ ಆಗಬೇಕು. ಆ ರೀತಿ ಗೇಮ್ ಪ್ಲಾನನ್ನು ಹಾಕೊಳ್ತಾರೆ. ಜೊತೆಗೆ ಜಾತಿ ಸಮೀಕರಣವನ್ನು ಕೂಡ ಸ್ವಲ್ಪ ನೋಡಿರ್ತಾರೆ. ನಿತಿನ್ ನಬೀನ್ ಕಾಯಸ್ಥ ಸಮುದಾಯಕ್ಕೆ ಸೇರಿದವರು. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಈ ಸಮುದಾಯ ಬಿಜೆಪಿಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್. ಆದರೆ ಇತ್ತೀಚೆಗೆ ವಿಪಕ್ಷಗಳು ಕ್ಯಾಸ್ಟ್ ಸೆನ್ಸಸ್ ಅಸ್ತ್ರ ಬಿಟ್ಟು ಈ ಮತಗಳನ್ನು ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಯಾಕಂದರೆ ಇವರು ಕೆಲ ಕಡೆ OBC ಬರ್ತಾರೆ, ಇನ್ನೂ ಕೆಲ ಕಡೆ ಜನರಲ್ ಕೆಟಗರಿಯಲ್ಲಿ ಮುಂದುವರಿದ ಕಮ್ಯುನಿಟೀಸ್ ಕೆಟಗರಿಯಲ್ಲಿ ಬರ್ತಾರೆ. ಸೊ ಜನರಲ್ ಕೆಟಗರಿಯ ಮತಗಳನ್ನು ಮತ್ತು ಅದೇ ಸಮುದಾಯದಲ್ಲಿ OBC ಅಜೆಂಡಾವನ್ನು ಬ್ಯಾಲೆನ್ಸ್ ಮಾಡೋಕೆ ಇದು ಪರ್ಫೆಕ್ಟ್ ನಡೆ. 2029ರ ಲೋಕಸಭೆ ಹಾಗೂ 2027ರ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಿಜೆಪಿ ಪಾಲಿಗೆ ಹಿಂದಿ ಹಾರ್ಟ್ಲ್ಯಾಂಡ್ ಮತಗಳು ನಿರ್ಣಾಯಕ. ಇದಕ್ಕಾಗಿ ಬಿಜೆಪಿ ಹೈಕಮಾಂಡ್ ಉತ್ತರ ಭಾರತ ಮೂಲದ, ಅದರಲ್ಲೂ ಕೂಡ ಬಿಹಾರದ ವ್ಯಕ್ತಿಯನ್ನು ಆಯ್ಕೆ ಮಾಡಿದೆ. ನಿತೀಶ್ ಕುಮಾರ್ ಅಂತೂ ರಾಜಕೀಯ ಜೀವನದ ಇಳಿ ಸಂಜೆಯಲ್ಲಿದ್ದಾರೆ. ವಯಸ್ಸಾಗ್ತಾ ಬಂತು. UPಲಂತೂ ಬಿಜೆಪಿ ಹೈ ಪ್ರೊಫೈಲ್ ಲೀಡರ್ಗಳನ್ನು ಬಿಲ್ಡ್ ಮಾಡಿ ಆಗಿದೆ. ಯೋಗಿ ಆದಿತ್ಯನಾಥ್ ಇದ್ದಾರೆ. ಖುದ್ದು ಮೋದಿ UPಯಿಂದ ಕಂಟೆಸ್ಟ್ ಮಾಡ್ತಾರೆ. ಸಾಕು, UPದ ಮ್ಯಾನೇಜ್ ಆಗುತ್ತೆ ನಮಗೆ. ಆದರೆ ಬಿಹಾರ 40 ಲೋಕಸಭಾ ಸೀಟ್. UP ಬಿಹಾರ ಗೆದ್ದುಬಿಟ್ರೆ 120 ಸೀಟ್ಸ್ ಟೋಟಲ್ ಇರೋದು. ಸೊ ಅರ್ಧ ಬಹುಮತಕ್ಕೆ ಇಲ್ಲೇ ಆಗಿಬಿಡುತ್ತೆ. ಸೊ ಬಿಹಾರದಲ್ಲಿ ದೊಡ್ಡ ಫೇಸ್ ಯಾರು, ದೊಡ್ಡ ಇಂಪಾರ್ಟೆಂಟ್ ಬಿಜೆಪಿ ಹೈ ಪ್ರೊಫೈಲ್ ಲೀಡರ್ ಯಾರೂ ಇಲ್ಲ ಅಲ್ಲಿ. ಸಾಮ್ರಾಟ್ ಚೌಧರಿಯನ್ನು ಟ್ರೈ ಮಾಡ್ತಿದ್ದಾರೆ. ಅವರು ಇನ್ನೂ ಆ ಲೆವೆಲ್ನ ಪ್ರೊಫೈಲನ್ನು ಬಿಲ್ಡ್ ಮಾಡ್ಕೊಂಡಿಲ್ಲ. ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸರಿ ಇಲ್ಲ, ಕ್ರಿಮಿನಲ್ ಕೇಸಸ್ ಆ ಥರದ್ದೆಲ್ಲ ಆರೋಪಗಳಿದೆ. ಆದರೆ RSS ಹಿನ್ನೆಲೆಯ ಕ್ಲೀನ್ ಫೇಸ್, ಯಂಗ್ ಏಜಲ್ಲೇ 25 ವರ್ಷಗಳ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್, 5 ಸಲ MLA. ಸೊ ಇದು ಪರ್ಫೆಕ್ಟ್ ಬ್ಲೆಂಡ್ ಅಂತ ಬಿಜೆಪಿ ಪರಿಗಣಿಸಿದೆ. ಇವರು ಬಾಲ್ಯದಿಂದಲೂ ಸಂಘದ ಗರಡಿಯಲ್ಲಿ ಪಳಗದವರು. ನಾಗ್ಪುರ ನಾಯಕರೊಂದಿಗೂ ಕೂಡ ಉತ್ತಮ ಸಂಬಂಧ ಇದೆ. ನಿತಿನ್ ನಬೀನ್ ಪಕ್ಕ ಆರ್ಗನೈಸೇಷನ್ ಮ್ಯಾನ್. ಆಡಳಿತ ಅಧಿಕಾರಕ್ಕಿಂತ ಪಕ್ಷ ಕಟ್ಟೋದರಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಇರೋರು. ಹೀಗಾಗಿ ಇವ್ರನ್ನ ಆಯ್ಕೆ ಮಾಡಲಾಗಿದೆ. ನಿತಿನ್ ಮುಂದಿರೋ ಸವಾಲುಗಳೇನು? ನಿತಿನ್ ನಬೀನ್ ಆಯ್ಕೆ ಏನೋ ಆಯಿತು, ಆದರೆ ಇವರ ದಾರಿ ಅಷ್ಟು ಸುಲಭ ಇದೆಯಾ? ಖಂಡಿತ ಇಲ್ಲ. ಈಗ ತಕ್ಷಣಕ್ಕೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಇದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಎದುರಿಸಿ ಬಿಜೆಪಿ ಗೆಲ್ಲಬೇಕಾಗಿದೆ. ಅದಾದ ತಕ್ಷಣ ಅಸ್ಸಾಂ ಚುನಾವಣೆ ಬರುತ್ತೆ. ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು. ಕೇರಳ, ತಮಿಳುನಾಡು ರೀತಿಯ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ಇವರು ಕೆಲಸ ಮಾಡಬೇಕು. ಸೊ ಮುಂದಿನ ಎಲ್ಲ ಚುನಾವಣೆಗಳು ನಿತಿನ್ ಪಾಲಿಗೆ ಈಸಿ ಅಂತ ಹೇಳೋಕೆ ಆಗಲ್ಲ. ಬಳಿಕ 2027ರಲ್ಲಿ ಪಂಜಾಬ್, ಉತ್ತರಾಖಂಡ್, UP, ಗುಜರಾತ್, ಹಿಮಾಚಲ, ಗೋವಾ ಹೀಗೆ ಒಂದೆರಡಲ್ಲ ಹಲವು ಭದ್ರಕೋಟೆಗಳು, ರಾಜಕೀಯ ಚದುರಂಗದಾಟಗಳು ನಿತಿನ್ ಮುಂದೆ ಇವೆ. ಇವರಿಗೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದೀವಿ ಸ್ನೇಹಿತರೆ. ಇವ್ರನ್ನೇ ನ್ಯಾಷನಲ್ ಪ್ರೆಸಿಡೆಂಟು ಮಾಡಬೇಕಾ ಅಥವಾ ವರ್ಕಿಂಗ್ ಪ್ರೆಸಿಡೆಂಟ್ ಇಟ್ಟು ಬೇರೆ ಯಾರ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ಶಿಪ್ ಕುಟುಂಬವನ್ನು ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು.
ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.